ಸನಾತನ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ನಾನೊಬ್ಬ ಪ್ರೌಡ್ ಹಿಂದೂ ಆಗಿ ಈ ಮಾಸ್ಕ್ ಮ್ಯಾನ್ಗೆ ಅರ್ಜುನ ಅಂತ ಹೆಸರಿಡ್ತಾ ಇದ್ದೀನಿ. ಮಾಸ್ಕ್ ಮ್ಯಾನ್ ಅರ್ಜುನ ಅಂತ. ಈ ಮಾಸ್ಕ್ ಮ್ಯಾನ್ ಯಾರು ಅನ್ನುವ ಕುತೂಹಲ ನಿಮಗಿರ್ಬೋದು. ಅವರನ್ನು ನಿಮಗೆ ಇವ್ರು ಯಾಕೆ ಮಾಸ್ಕ್ ಹಾಕಿದ್ದಾರೆ ಅನ್ನುವ ಡೌಟನ್ನು ನಿಮಗಿರ್ಬೋದು. ಯಾಕಪ್ಪ ಇವ್ರು ಯಾಕೆ ಮಾಸ್ಕ್ ಹಾಕಿರಬೇಕು? ಅವನು ತಲೆ ಬುರುಡೆ ಇಟ್ಕೊಂಡು ಮಾಸ್ಕ್ ಹಾಕಿದ, ಇವ್ರು ಯಾಕೆ ಮಾಸ್ಕು ಅಂತ. ನಾವು ಇವರ ಮಾಸ್ಕನ್ನು ಕಳಿಸ್ತೀವಿ. ಯಾವಾಗಂದರೆ ಮಟ್ಟಣ್ಣನಂಥ ಶಿಖಂಡಿ, ಮಟ್ಟಣ್ಣನಂಥ ತಲೆ ಹಿಡ್ಕ, ಮಟ್ಟಣ್ಣನಂಥ ಒಬ್ಬ ಅನಾಗರಿಕ, ಅಧಮ, ಅಯೋಗ್ಯ, ಅಧರ್ಮಿ ಪವರ್ ಟಿವಿಗೆ ಏನಾದರೂ ಈ ಮಾಸ್ಕ್ ಮ್ಯಾನ್ ಒಟ್ಟಿಗೆ ಡಿಸ್ಕಷನ್ಗೆ ಬರ್ತೀನಿ, ನಾನು ಇವರೆಲ್ಲ ಹೇಳಿದ್ದು ಊಹಾಪೋಹಗಳು, ಇದೆಲ್ಲ ಸುಳ್ಳಿನ ಕಂತೆ, ನಾನೊಬ್ಬ ಗಂಡಸು, ನಾನು ಎದುರಿಸ್ತೀನಿ, ನನ್ನ ಯೂಟ್ಯೂಬರ್ಗಳನ್ನು ಲೈವಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ದಿನ ಈ ಮಾಸ್ಕ್ ಮ್ಯಾನ್ನ ಬಟ್ಟೆಯನ್ನು ಕಲಿಸ್ತೀವಿ. ನಮಗೆ 164 ಬೇಡ, ಮಾಸ್ಕ್ ಮ್ಯಾನ್ಗೆ ಬೆನ್ಸ್ ಕಾರು, BMW ಕಾರು, ಲಾಯರ್ಗಳು ಬೇಡ. ವಿ ವಿಲ್ ರಿಮೂವ್ ದ ಮಾಸ್ಕ್. ಈಗ ಇವತ್ತಿನ ಸತ್ಯ, ಮಟ್ಟಣ್ಣವರು ಏನು, ಮಟ್ಟಣ್ಣವರು ಯಾರು, ಮಟ್ಟಣ್ಣವರು ಏನೇನು ಮಾಡಿದ, ಮಟ್ಟಣ್ಣವರ ಸ್ವಲ್ಪ ಮುಂದಿನ ಸಂಚಿಕೆಯ ವಿಡಿಯೋಗಳು ನಿಮ್ಮ ಮುಂದೆ ಹರಿಬಿಡುವ ಮೊದಲು ಮಟ್ಟಣ್ಣವರೊಟ್ಟಿಗೆ ಇದ್ದು, ಮಟ್ಟಣ್ಣವರ ಸಹವಾಸದಲ್ಲೇ ಇದ್ದು, ಮಟ್ಟಣ್ಣವರ ಟೀಮಲ್ಲೇ ಇದ್ದು, ಮಟ್ಟಣ್ಣನ ಅಧರ್ಮ ಕಾಮ ಪಿಶಾಚಿ ಮಟ್ಟಣ್ಣನ ಒಟ್ಟಿಗೆ ದಿನ ಕಳೆದಂತಹ ಒಬ್ಬರು ಮಟ್ಟಣ್ಣನ ಕ್ಲೋಸ್ ಅಸೋಸಿಯೇಟ್ ನಮ್ಮೊಟ್ಟಿಗಿದ್ದಾರೆ. ಅವರೇ ಮಾಸ್ಕ್ ಮ್ಯಾನ್ ಮಿಸ್ಟರ್ ಅರ್ಜುನ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವರು ಇಡೀ ಕರ್ನಾಟಕ, ಇಡೀ ಭಾರತ, ಇಡೀ ವಿಶ್ವದಲ್ಲಿ ಇವತ್ತು ಸಂಚಲನ. ಯಾಕಂದರೆ ಇವನ್ ಯಾರು ಮಾಸ್ಕ್ ಮ್ಯಾನ್ ಅಂತ ನೀವು ನೋಡಿದ್ರಿ. ಮಾಸ್ಕ್ ಮ್ಯಾನ್ ಅಂತ ಒಂದು ತಲೆ ಬುರುಡೆಯನ್ನು ಹಿಡ್ಕೊಂಡು ಇಡೀ ಭಾರತದ ಜನತೆ ಮಾತ್ರ ಅಲ್ಲ, ಪಾಕಿಸ್ತಾನದಲ್ಲೂ ನಮ್ಮ ನ್ಯೂಸ್ ಆಗುತ್ತೆ. ಪಾಕಿಸ್ತಾನದಲ್ಲೂ ಒಂದು ಮಾಸ್ಕ್ ಮ್ಯಾನ್ನ ಬಗ್ಗೆ, ಅಲ್ಲಿ ಯಾರು ಧರ್ಮಸ್ಥಳದಲ್ಲಿ ನೀವು ಆ ನ್ಯೂಸ್ಗಳನ್ನು ನೋಡಿದರೆ ಧರ್ಮಸ್ಥಳ ಅಂತ ಪ್ಲೇಸ್ಗಳಲ್ಲಿ ಇಂತಾಗಿದೆ ಅಂತ ಬರ್ತಾ ಇಲ್ಲ ನ್ಯೂಸ್. ಒಬ್ಬ ಪಾಕಿಸ್ತಾನದವನು ಕೂತ್ಕೊಂಡು ಮಾತಾಡ್ತಾನೆ, ಹಿಂದೂ ಟೆಂಪಲಲ್ಲಿ 1,000 ಜನರ ರೇಪ್ ಆಗಿ ಹುಟ್ಟಾಕಿದ್ದಾರೆ ಅಂತ ಹೇಳ್ತಾನೆ. ಅವರು ಎಲ್ಲೂ ಧರ್ಮಸ್ಥಳ ಅಂತ ಪ್ಲೇಸು ಇಂಡಿಯಾದಲ್ಲಿ ಇದೆ, ಅಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಹೋಗಿ ಅಲ್ ಜಜೀರಾದಲ್ಲಿ ಹೇಳ್ತಾರೆ, ಹಿಂದೂ ದೇವಸ್ಥಾನದಲ್ಲಿ 1,000 ಹೆಣ್ಣುಗಳನ್ನು ರೇಪ್ ಮಾಡಿ ಹೂತು ಹಾಕಲಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಜರ್ಮನಿಯಲ್ಲಿ ಬರುತ್ತೆ, ನಿನ್ನೆ ಹಿಂದೂ ಟೆಂಪಲ್ಗಳಲ್ಲಿ 1,000 ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಹೂತು ಹಾಕಲಾಗಿದೆ ಅಂತ ಬರುತ್ತೆ. ಚೈನಾದಲ್ಲಿ ಕಮ್ಯುನಿಸ್ಟ್ ದೇಶದಲ್ಲಿ ಅಲ್ಲಿಯ ಚಾನೆಲ್ಗಳು, ಅಂದರೆ ಅಲ್ಲಿ ಕಂಟ್ರೋಲ್ಡ್ ಚಾನೆಲ್ಗಳು, ಅಂದರೆ ಗವರ್ಮೆಂಟ್ ಹೇಳಿದ್ದನ್ನೇ ಹೇಳುವಂತಹ ಒಂದು ಕಂಟ್ರಿಗಳಲ್ಲೂ ಕೂಡ ಹಿಂದೂ ಟೆಂಪಲ್ ಅಲ್ಲಿ 1,000, ನಾಟ್ ಧರ್ಮಸ್ಥಳ, ನೋವೇ ದೇಶ, ಇಟ್ ಇಸ್ ಇಂಡಿಯಾ, ನೋವೇ ದಿಸೆ ಕರ್ನಾಟಕ, ಹಿಂದೂ ಟೆಂಪಲ್, ಇಂಡಿಯಾದಲ್ಲಿ ಹಿಂದೂ ಟೆಂಪಲ್ ಅಲ್ಲಿ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಮಾಸ್ಕ್ ಮ್ಯಾನ್ ವಿಶ್ವವಿಖ್ಯಾತ ಅಲ್ಲ, ಕುಖ್ಯಾತ ಆಗಿದ್ದಾರೆ ಇವತ್ತು. ವಿಖ್ಯಾತ ಆಗ್ಬಿಟ್ಟಿದ್ದ ಯಾವಾಗಂದ್ರೆ ಈ ನ್ಯೂಸ್ಗಳು ಸತ್ಯ ಅಂತ ಹೇಳುವಾಗ, ಯಾವಾಗ ಇವರ ಸುಳ್ಳಿನ ಕಂತೆಯನ್ನು SIT ಅಗಿಲಿಕ್ಕೆ ಶುರು ಮಾಡಿತ್ತಲ್ವಾ, ಈಗ ವಿಶ್ವದಲ್ಲಿ ಕುಖ್ಯಾತಿಯಾದ ಮಾಸ್ಕ್ ಮ್ಯಾನ್ ಇದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನು ಮಾಸ್ಕ್ ಹಾಕಿ ಕೂರಿಸುವಂತಹ ಶಿಖಂಡಿಗಳು ನಾವಲ್ಲ. ನಾನು ಹೇಳ್ತಾ ಇದ್ದೆ, ಮಾಸ್ಕ್ ಮ್ಯಾನ್ ಇದಾರಲ್ಲ ಹಾಕ್ಬಿಟ್ಟು ಶಿಖಂಡಿಗಳು ನಾವಲ್ಲ. ಮಾಸ್ಕ್ ಹಾಕಿ ಕೂರಿಸ್ಬಿಟ್ಟು ಎಲ್ಲೋ ಯೂಟ್ಯೂಬಲ್ಲಿ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು, ಎಲ್ಲೋ ಕೋಣೆಯಲ್ಲಿ ಕೂತ್ಕೊಂಡ್ಬಿಟ್ಟು, ಎಲ್ಲೋ ಯಾರ್ದ ಅಡಿಕೆ ತೋಟದಲ್ಲಿ ಏನೋ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡ್ಬಿಟ್ಟು, ಎಲ್ಲೋ ಅಡಿಗೆ ಕೂತ್ಕೊಂಡ್ಬಿಟ್ಟು ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡ್ಬಿಟ್ಟು, ಎಲ್ಲೋ ಮನೆಯಲ್ಲಿ ಯಾರ್ದೋ ಸೀರೆ ಅಡಿಯಲ್ಲಿ ಆಶ್ರಯ ತಗೊಂಡ್ಬಿಟ್ಟು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಬರುವಂಥ ಶಿಖಂಡಿಗಳು ನಾವಲ್ಲ. ಧರ್ಮವನ್ನು ಒಡಿಲಿಕ್ಕಾಗಿ, ಇಡೀ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕಾಗಿ ಯಾವುದೋ ಒಬ್ಬನನ್ನು ಕಟ್ಟು ಕಟ್ಟೆ ಸ್ಕ್ರಿಪ್ಟ್ ಮಾಡಿ ಅವನಿಗೆ ಮಾಸ್ಕ್ ಹಾಕ್ಬಿಟ್ಟು
ಇಡೀ ಜಗತ್ತಲ್ಲಿ ಭಾರತವನ್ನು, ನಮ್ಮ ದೇಶವನ್ನು ಕುಖ್ಯಾತಿ ಮಾಡುವಂಥ ಶಿಖಂಡಿಗಳು ನಾವಲ್ಲ. ಒಂದು ಹೆಣ್ಣಿನ ಚಿಕ್ಕ ಮಗುವಿನ ಅತ್ಯಾಚಾರ, ಚಿಕ್ಕ ಮಗುವಿನ ಕೊಲೆಯನ್ನು ತಮ್ಮ ಭಿಕ್ಷೆ ಬೇಡಿ ತಮ್ಮ ಹೊಟ್ಟೆ ಒರೆಸ್ಕೊಂಡು 3 ಫ್ಲೋರ್ ಬಿಲ್ಡಿಂಗ್ ಕಟ್ಸ್ಕೊಂಡು ನಾನು ಪೀಠ ಸ್ಥಾಪನೆ ಮಾಡ್ತೀನಂತ ಹೊಲ್ಸು ಮಾತಾಡಿಕೊಂಡು ಬದುಕುವ ಶಿಖಂಡಿಗಳು ನಾವಲ್ಲ. ಆ ಶಿಖಂಡಿಗಳಿಗೆ ಉತ್ತರ ಕೊಡಬೇಕಂತಾನೆ ನೀವು ಬಂದಿದ್ದೀರಿ. ನೀವಾಗೆ ಬಂದಿದ್ದೀರಿ. ಮಟ್ಟಣ್ಣನ ಒಡನಾಡಿಯಾಗಿದ್ದೀರಿ. ನಾವು ಒಡನಾಡಿ ಈ ವರ್ಡನ್ನು ಒಂದು ಸ್ವಲ್ಪ ಒಡನಾಡಿ ಅಂತ ನಾನು ಏನು ಹೇಳ್ತಿದ್ದೀನಿ ಕೇಳಿ. ಈ ವರ್ಡನ್ನು ಮಾರ್ಕ್ ಮಾಡ್ತಿಟ್ಕೊಳ್ಳಿ. ಮಾರ್ಕ್ ದಿಕ್ಸ್ ವರ್ಡ್. ವೈ ಒಡನಾಡಿ ಅಂತ ಹೇಳುವುದನ್ನು ನೀವು ಮಾರ್ಕ್ ಮಾಡಿಟ್ಕೊಳ್ಳಿ. ಈ ಒಡನಾಡಿಗೂ ನಮಗೂ ಒಂದು ನಂಟಿದೆ. ಆ ನಂಟಿನ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್, ಜನರನ್ನು ಯಾಕೆ ದಾರಿ ತಪ್ಪಿಸಬಹುದು ಅನ್ನೋದನ್ನು ನಿಮ್ಗೆ ಇವತ್ತು ಹೇಳ್ತೀನಿ. ಯೂಟ್ಯೂಬಲ್ಲಿ ತೋರಿಸಿದಂತಹ ಮಾಸ್ಕ್ ಮ್ಯಾನ್ ಅನ್ನು ಯಾರೋ ಒಬ್ಬ ಎಲ್ಲಿಂದ ಬಂದ ಮಾಸ್ಕ್ ಮ್ಯಾನ್ ಅನ್ನು ಎಲ್ಲಿಂದನೂ ಅವನು ಬಂದ ಹೇಳಿಕೆಗಳನ್ನು ಹೇಳ್ಕೊಂಡ್ಬಿಟ್ಟು ಕಮೆಂಟ್ಸ್ ಮಾಡ್ಕೊಂಡ್ಬಿಟ್ಟು ಆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕಿ ಮೆರೆಸಿದ್ರಲ್ಲ, ನ್ಯಾಯಾಲಯವನ್ನು ನಂಬಬೇಕಾಯ್ತು, ಸರ್ಕಾರ ಅವನನ್ನು ನಂಬಬೇಕಾಯ್ತು, ವಿರೋಧ ಪಕ್ಷಗಳು ನಂಬಬೇಕಾಯ್ತು, ಮೀಡಿಯಾಗಳು ಅಂತ ಹೇಳಿಸ್ಕೊಳ್ಳುವ ನಾವುಗಳು ನಂಬಬೇಕಾಯ್ತು, ಧರ್ಮಸ್ಥಳದ ಭಕ್ತರು ನಂಬಬೇಕಾಯ್ತು, ಎಲ್ಲರೂ ನಂಬಬೇಕಾಯ್ತು. ಹೌದಪ್ಪ, ಒಬ್ಬ ಮಾಸ್ಕ್ ಮ್ಯಾನ್ ಬಂದಿದ್ದಾನಂತ. ಇವತ್ತು ನಾವೊಬ್ಬ ಮಾಸ್ಕ್ ಮ್ಯಾನ್ ಅನ್ನು ಕೂರಿಸಿದ್ದೀವಿ ನಿಮ್ಮ ಎದುರುಗಡೆ. ನೀವು ನಂಬಲೇಬೇಕು. ಯಾಕಂದ್ರೆ ನೀವು ಆ ಒಬ್ಬ ಫೇಕ್ ಅನ್ನು ನಂಬಬೇಕಾದ್ರೆ ನಾನೊಬ್ಬ ಒರಿಜಿನಲ್ ಮಾಸ್ಕ್ ಮ್ಯಾನ್ ಅನ್ನು ನಿಲ್ಲಿಸಿದ್ದೀನಿ. ನಮಗೆ ಅಡ್ವೊಕೇಟ್ಗಳು ಬೇಡ, ಪ್ರೆಸ್ ರಿಲೀಸ್ಗಳು ಬೇಡ, ಬೆನ್ಸ್ ಕಾರು ಮರ್ಸಿಡೀಸ್ ಬೆನ್ಸ್ನು ಬೇಡ, SP ಆಫೀಸ್ಗೆ ನಮ್ಮ ಮೆರವಣಿಗೆನೂ ಬೇಡ, ಬೆಳ್ತಂಗಡಿಗೆ ನಮ್ಮ ಅದೇ ಸೇಮ್ ಕಾರು ಸೇಮ್ ಅಡ್ವೊಕೇಟ್ಗಳು ಬೇಡ. ಅಡಗಿಕೊಳ್ಳಿಕ್ಕೆ ಇನ್ನೊಬ್ಬರ ಸೀರೆಯ ಅಗತ್ಯ ಈ ಮಾಸ್ಕ್ ಮ್ಯಾನ್ಗೆ ಇಲ್ಲ. ಹೇಳ್ತಾ ಈ ಶಿಖಂಡಿಗಳಿಗೆ ಉತ್ತರ, ಮೊದಲ ಶಿಖಂಡಿ ಮಿಸ್ಟರ್ ಮಟ್ಟಣ್ಣವರ, ನೀನು ಶಿಖಂಡಿ ಅಲ್ಲದಿದ್ರೆ, ನೀನು ಗಂಡ್ಸಾಗಿದ್ರೆ ಈ ಮಾಸ್ಕ್ ಅನ್ನು ತೆಗಿಸ್ಲಿಕ್ಕೆ ನಮ್ಮ ಟಿವಿಗೆ ಬಾ. ನಾನು ನಿನಗೆ ಹಲವು ಚಾಲೆಂಜ್ಗಳನ್ನು ಕೊಟ್ಟಿದ್ದೀನಿ 2 ವರ್ಷದಿಂದ. ನೀನೊಬ್ಬ ಗಂಡಸೇ ಆಗಿದ್ರೆ, ನೀನು ಸತ್ಯವಂತ ಆಗಿದ್ದರೆ, ನೀನು ಹೋರಾಟಗಾರನಾಗಿದ್ದರೆ, ನೀನು ಹೇಳ್ಕೊಳ್ಳುವಂಥ ಯಾವುದಾದ್ರೂ ಒಂದು ಕ್ವಾಲಿಟಿ ನಿನ್ನಲ್ಲಿದ್ದರೆ, ನೀನು ಯಾವುದೋ ಒಂದು ಚಾನಲ್ಗೆ ಚಾಲೆಂಜ್ ಹಾಕಿದ್ದಿ, ನಾನು ಲೈವಲ್ಲಿ ಬರ್ತೀನಿ, ಯೂಟ್ಯೂಬ್ಗಳನ್ನು ಕರ್ಕೊಂಡ್ಬರ್ತೀನಿ, ಹಂಗೆ ಬಂದರೆ ನಾನು ಡಿಸ್ಕಷನ್ಗೆ ಬರ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ಲೈವಲ್ಲಿ ಯೂಟ್ಯೂಬ್ಗಳನ್ನಲ್ಲ, ಇನ್ನುಳಿದ ಚಾನಲ್ಗಳ ವಿಡಿಯೋಗಳನ್ನು ಕ್ಯಾಮ್ರಾಮನ್ಗಳನ್ನು ಇಟ್ಕೊಂಡು ಬಾ. ಇಲ್ಲ, ನಿನಗೆ ಇಲ್ಲಿ ಬರಲಿಕ್ಕೆ ಏನಾದರೂ ಪುಕ್ಕು ಅಂತ ಇದ್ದರೆ ಓಪನ್ ಪ್ಲೇಸಲ್ಲಿ ನನ್ನೊಟ್ಟಿಗೆ ಒಂದು ದಿನ 1 ಗಂಟೆ ನೀನು ಎದುರಿಸು. ಆವತ್ತು ನಿನ್ನನ್ನು ಗಂಡಸು ಅಂತ ಕರಿತೀನಿ. ಆವತ್ತು ನಾನು ಹೇಳಿದ್ದೀನಲ್ಲ, ಆವತ್ತು ನೀನು ನನಗೆ ಪವರ್ ಟಿವಿನೇ ನಿನ್ನನ್ನೇ ಮುಖ್ಯಸ್ಥನಾಗಿ ಹೊರಟೋಗ್ತೀನಿ ಅಂತ ಹೇಳಿದ್ದೀನಿ. ಅದು ಮಾತ್ರ ಅಲ್ಲ, ಈ ಮಾಸ್ಕ್ ಮ್ಯಾನ್ ಏನಿದಾರಲ್ಲ, ಹೋರಾಟ, ನಿನ್ನೊಟ್ಟಿಗಿನ ಹೋರಾಟ ಇವತ್ತಿನಿಂದ ಶುರು. ಎಸ್ ಅರ್ಜುನ್ ಅವರೇ ಹೇಳಿ ಸರ್. ನನಗೆ ಕುಖ್ಯಾತಿಯ ಮಾಸ್ಕ್ ಮ್ಯಾನ್ ಬೇಡ. ಈಗಲೇ ತೆಗೆದುಬಿಡ್ಲ ಸರ್? ಈಗಲೇ ಬೇಡ. ನಾವು ಒಂದು ಅವನಿಗೆ ಪಂಥ ಆಹ್ವಾನ ಕೊಟ್ಟಿದ್ದೀವಿ. ನಮಗೆ ಕುಖ್ಯಾತಿ ಬೇಡ, ನಮಗೆ ವಿಖ್ಯಾತಿ ಆಗುವಂತಹ ಒಬ್ಬ ಮಾಸ್ಕ್ ಮ್ಯಾನ್ ಬೇಕಿತ್ತು. ನಮ್ಮ ಇನ್ವೆಸ್ಟಿಗೇಷನಲ್ಲಿ, ನಾವು ಮಾಡಿದ ಇನ್ವೆಸ್ಟಿಗೇಷನಲ್ಲಿ ಇಷ್ಟರವರೆಗೆ ನೀವು ಹಲವು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಬಂದಿದ್ರಿ. ತೋರಿಸಿ ಒಮ್ಮೆ ಜನಗಳಿಗೆ. ಒಂದೊಂದು ವರ್ಷದ್ದು ಒಂದೊಂದಲ್ಲ ಹಗರಣ ಒಂದು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡು ಬಂದಿದ್ದೀರಿ ಸರ್. ಇದು ಇಲಾಖೆಯಿಂದ ಬಂದಿರೋದು. ಇದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ಸ್ಟಡಿ ಮಾಡಿಕೊಂಡು ಬಂದಿದ್ದೀರಿ. ನಾವು ಈಗ ಅವನಿಗೆ ಚಾಲೆಂಜ್ ಕೊಟ್ಟಿದ್ದೀವಿ. ನೀನು ಮನುಷ್ಯನಾಗಿದ್ದರೆ ಅಲ್ಲ, ಅವನು ನೀನೇನಾದರೂ ಗಂಡಸಾಗಿದ್ದರೆ, ನೀನೇನಾದರೂ ಶಿಖಂಡಿ ಅಲ್ಲ ಅಂತ ಇದ್ದರೆ ಈಗಲೇ ಬಾ. ನೀನು ನಮ್ಮ ಆಫೀಸ್ ಈಗಲೇ ಅಲ್ಲ, ನಿನಗೆ ಟೈಮ್ ಕೊಡ್ತೀವಪ್ಪ, ಬಾ. ಇನ್ನು ನಿನಗೆ ಜಾಸ್ತಿ ಟೈಮ್ ಇಲ್ಲ ಮಿಸ್ಟರ್ ಮಟ್ಟಣ್ಣವರ್. ನಿನಗೆ ಕೈಗೆ ಕೋಳ ಬೀಳುವಂತಹ ಶುರುವಾಗಿದೆ. ನಿನ್ನ ಆಟಕ್ಕೆ ಎಂಡ್ ಬಿದ್ದಾಗಿದೆ. ಅದು ನಿನಗೂ ಗೊತ್ತಿದೆ. ನಿನ್ನ ಮುಖ ರಾತ್ರಿ ಹಂಗೇಗ ಏನಾಗುತ್ತೆ ಅಂತ, ಯಾಕಾಗುತ್ತೆ ಅಂತಲೂ ನನಗೆ ಗೊತ್ತಿದೆ.
ನಾವು ಎಸ್ ಅರ್ಜುನ್ ಅವರೇ, ಈ ಮಟ್ಟಣ್ಣವರ್ ನಿಮಗೆ ಯಾವಾಗ ಪರಿಚಯ ಆಯಿತು, ಎಲ್ಲಿ ಪರಿಚಯ ಆಯಿತು? ಸರ್ ನಾವು 2003ರಲ್ಲಿ ಒಂದು ಸಣ್ಣ ತಪ್ಪಿಂದ ವಿಚಾರಣಾಧೀನ ಕೈದಿಯಾಗಿ ಬೆಂಗಳೂರಲ್ಲಿ ಜೈಲಲ್ಲಿದ್ವಿ ಡಿಸೆಂಬರಲ್ಲಿ. ಆ ಟೈಮಲ್ಲಿ ನಮಗೆ ಈ ವ್ಯಕ್ತಿ ಪರಿಚಯ ಆಗಿದ್ದು, ಆದರೆ ನಾವು ಪರಿಚಯ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆ ವ್ಯಕ್ತಿ ಎಲ್ಲರಿಗೂ ಹೀರೋ. ಎಲ್ಲರಿಗೂ ನಾನು ಬಾಂಬ್ ಬಿಟ್ಟು ಬಂದಿದ್ದೀನಿ, ಅಲ್ಲಿ ಬಾಂಬ್ ಬಿಟ್ಟು ಬಂದಿದ್ದೀನಿ, ತೆಗೆದುಬಿಟ್ಟಿದ್ದೀನಿ, ಸಾಯಿಸ್ಬಿಡ್ತೀನಿ, ಕೊಂದುಬಿಟ್ಟಿದ್ದೀನಿ. ಕ್ರೂರಿಯಲ್ಲಿ ಕ್ರೂರಿ ಅವನು. ಅವನಿಗೆ ಎಲ್ಲರೂ ಅವನನ್ನೇ ನೋಡ್ತಾ ಇರಬೇಕು, ಅವನ ಮಾತನ್ನೇ ಕೇಳ್ತಾ ಇರಬೇಕು. ಹೀರೋ ಆಗೋದೊಂದು ಭಾರಿ ಹುಚ್ಚು. ಈ ಕನ್ನಡ ಫಿಲಮ್ ಸಾಯಿ ಕುಮಾರ್ ಥರ ಡೈಲಾಗ್ ಹೊಡೆಯೋದು ಎಲ್ಲರ ಮುಂದೆ, ಅದು ಜಾಸ್ತಿ ಹುಚ್ಚು ಅವನಿಗೆ. ನಾವು ಅವನ ಜೊತೆ ಆ ಟೈಮಲ್ಲಿ ಏನು ಕ್ಲೋಸ್ ಆಗಲಿಲ್ಲ. ಈಚೆ ಬಂದಾಗ ಅವನು ಕ್ಲೋಸ್ ಆಗಿದ್ದು. ಹೇಗಿದ್ದ ಅವನು ಜೈಲಲ್ಲಿ ಬಂದಾಗ? ಅವನು ಹೆಂಗಿದ್ದ? ಆ ರೀತಿನ ಹೇಗಿದ್ದ, ಹೇಗಾದ ಗೊತ್ತಾ? ಅವನು ಚಿನ್ನಾರಿ ಮುತ್ತಲ್ಲ, ಅವನು ಜಾವರ್ಸಿ. ಅದು ಮಹೇಶ್ ತಿಮ್ಮರೋಡಿ ಭಾಷೆ. ಅದು ನಾವು ಕರೆಯೋದು ಬೇಡ. ಮಹೇಶ್ ತಿಮ್ಮರೋಡಿ ಯಾರಿಗೂ ಮಾತಾಡಿದ್ರು ಅದೇ ಭಾಷೆಯಲ್ಲಿ ಮಾತಾಡ್ತಾನೆ. ನಾವು ಕಲ್ತಿದ್ವಿ, ನಾವು ಅದಕ್ಕಿಂತ ಹೆಚ್ಚಿನ ಭಾಷೆಯನ್ನು ಕಲಿತು ಅದೇ ಭಾಷೆಯಲ್ಲಿ ಅವನಿಗೆ ಎಲ್ಲೆಲ್ಲಿ ಉತ್ತರ ಕೊಡಬೇಕು ಬುಟ್ಟಿ ನೋಡುವಂಗೆ ಉತ್ತರ ಕೊಟ್ಟಿದ್ದೀವಿ. ಓಕೆ, ಈಗ ಹೇಗಿದ್ದ ಇವನು ಜೈಲಲ್ಲಿ ಬಂದಾಗ? ಆಗ 2003 ಬಗ್ಗೆ ಮಾತಾಡ್ತೀರಿ. ಈಗ ನಮ್ಮ ಮುತ್ತ ಹೆಂಗಾಗಿದ್ದಾನೆ ಅಂತ ನಿಮಗೆ ಗೊತ್ತಿದೆ. ಈಗ ನೀವು ಹೇಳ್ತಾ ಇದ್ರಿ ಅವನಿಗೆ ಹೀರೋ ಆಗುವ ಚಟ ಇತ್ತು ಅಂತ ಹೇಳ್ತಾ ಇದ್ರಿ. ನನ್ನನ್ನೇ ಎಲ್ಲರೂ ಕೇಳಿಸ್ಕೊಬೇಕು ಅಂತ. ಅಲ್ಲಿ ಬಂದು ಯಾವ ರೀತಿ ಅವನ ಆ್ಯಕ್ಟಿವಿಟಿ ಇತ್ತು? ಅವನು ಬಂದಾಗ ಪೊಲೀಸವರೆಲ್ಲ ಅವನಿಗೆ ಎದುರೋರು. ಜೈಲಲ್ಲಿ ಅವನಿಗೆ ಪೊಲೀಸವರೇ ಎದುರ್ಕೊಳ್ಳೋರು. ಯಾಕಂದ್ರೆ ವಿಧಾನಸೌಧದಲ್ಲೇ ಬಾಂಬ್ ಬಿಟ್ಬಿಟ್ಟವನಲ್ಲ ಇವನು. ಕ್ರಾಂತಿ ವೀರ. ಬಾಂಬ್ ಅವನೊಬ್ಬನೇ ನೋಡಿರೋದು. ವಿಧಾನಸೌಧಕ್ಕೆ ಇಟ್ಬಿಟ್ಟಿದ್ದೀನಲ್ಲ, ಜೈಲರ್ಗಳು ಅಲ್ಲಿರೋರೆಲ್ಲ ಪೊಲೀಸವರು ಎಲ್ಲರೂ ಎದುರ್ಕೊಳ್ಳೋರು ಅವನಿಗೆ. ಇವನು ನಮ್ಮ ಮೇಲೆಲ್ಲ ದಬ್ಬಾಳಿಕೆ ಮಾಡೋದು. ಏಯ್ ಹೋಗು ಸರ್, ಇದು ಅವನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಅವನಿಗೆ ಸ್ವಲ್ಪ ಗಂಡಸರು ಚಟ ಜಾಸ್ತಿ. ಅವನೊಂಥರ ಏನೋ ಅರ್ಥ ಮಾಡ್ಕೊಳ್ಳಿ. ಅವನು ಜೈಲಲ್ಲಿದ್ದಾಗ ಜಾಸ್ತಿ ಆ ಥರ ಗ್ರೂಪ್ ಅವ್ರ ಜೊತೆ ಯಾವಾಗಲೂ ಓಡಾಡೋನು. ನಮಗೆ ಅಂಥದ್ದನ್ನೆಲ್ಲ ನೋಡಿದ್ರೆ ಇಷ್ಟ ಆಗಿಲ್ಲ. ನಾವು ಸುಮ್ಮನೆ ಇರ್ತಾ ಇದ್ವಿ. ಆಮೇಲೆ ಸ್ವಲ್ಪ ಹಿಂಗೆ ನಮ್ಗೆ ನಂಗೆ ಅರ್ಥ ಆಗಿಲ್ಲ. ಗಂಡಸರು ಅಂದರೆ ನೀವು ಸಲಿಂಗಕಾಮಿ ಅಂತ ಹೇಳ್ತಾ ಇದ್ದಿದ್ದ ಏನವನು? ಸರ್ ಅವನು ಅದರಲ್ಲಿ ಫಸ್ಟ್ ಅವನು ಹುಡುಕ್ತಾ ಇದ್ದ. ಈಗ ನನಗೆ ಅದೇ ಡೌಟ್ ಬರ್ತಾ ಇದೆ, ನೀವು ಅವನು ಸಲಿಂಗಕಾಮಿ. ನನಗೆ ಅವನನ್ನು ನೋಡಿದರೆ ಹೆಂಗಸರು ಬಿಡಿ ಗಂಡಸರು ಹತ್ರ ಹೋಗುವಂಗಿಲ್ಲ ಅವನು. ನಿಮ್ಗೆ ಅನ್ಸುತ್ತಾ ನಿಮ್ಗೆ ಅವನು ಸಲಿಂಗಕಾಮಿ ಅಂತ? ಜೈಲಲ್ಲಿ ಏನಾದ್ರು ಅಂಥದ್ದು ಆಯ್ತಾ? ಸರ್ ನಾವು ನೋಡಿದ್ದೀವಿ ಸರ್ ಜೈಲಲ್ಲಿ. ಹೌದು, ನೋಡಿದ್ದೀವಿ. ಏನು ಮಾಡೋಣ ಇವಾಗ? ಏನು ಮಾಡೋದು?